ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ವಿದ್ಯಾಗೆ ಟೀಚರು ಪಾಠ ಮಾಡೋದಕ್ಕಂತ ಬಂದಿರ್ತಾರೆ. ಮಾವಯ್ಯ ಇವ್ರನ್ನ ಹೈಕಮಾಂಡ್ ಅವರು ಕಳಿಸ್ಕೊಟ್ಟಿರೋದಂತೆ, ನಿಮ್ಮನ್ನು ನೋಡ್ಬೇಕಂತೆ ಅಂತ ಕ್ವಾಟ್ಲೆ ಹೇಳ್ತಾನೆ ಕರ್ಕೊಂಡೋಗಿ. ಹೌದೇ, ನಮಸ್ಕಾರಮ್ಮ ಅಂತಾನೆ ಶಿವರಾಮೇಗೌಡ. ಹೇಳಿ ಏನು ಸಮಾಚಾರ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅದೇ ಸರ್, ನಿಮ್ಮ ಸೊಸೆಗೆ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಕೋಚಿಂಗ್ಗೆ ಅಂತ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಮೇಡಮ್ಮು ಹೇಳ್ತಾರೆ. ಶಿವರಾಮೇಗೌಡರು ಗೋವಿಂದೇಗೌಡರು ಮುಖ ನೋಡ್ತಾರೆ. ಕ್ವಾಟ್ಲೆ ಇವ್ರನ್ನ ವಿದ್ಯಾಂತಾಗಿ ಕರ್ಕೊಂಡೋಗಿ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡಿಕೊಟ್ಬಿಡು ಅಂತಾರೆ ಗೋವಿಂದೇಗೌಡರು. ಸರಿ ಮಾವ ಅನ್ಕೊಂಡು ಟೀಚರಮ್ಮ ಬನ್ನಿ ಅಂತ ಕರ್ಕೊಂಡೋಗ್ತಾನೆ ಕ್ವಾಟ್ಲೆ. ನಮ್ಮ ಮಟ್ಟಿ ಒಳಗಡೆ ಓದಲೇಬಾರ್ದು ಅಂತ ಇದ್ರೆ ಪಾಠ ಮಾಡೋದಕ್ಕೆ ಬೇರೆ ಬಂದವಳಲ್ಲ, ಅದು ಹೆಂಗೆ ಓದಿ ಪರೀಕ್ಷೆ ಬರೀತಾಳೆ ಅಂತ ನೋಡೇ ಬಿಡ್ತೀನಿ ಅಂತಾಳೆ ಸಾವಿತ್ರಿ ಮನಸ್ಸಲ್ಲಿ. ಹೊರಗಡೆ ಬಂದು ಟೀಚರು ಇವಾಗ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾರೆ. ಟೀಚರಮ್ಮ ಅದೋ ಅಲ್ಲಿ ಕಾಣಿಸ್ತೈತಲ್ಲ ಶೆಡ್ಡು, ಅಲ್ಲಿಗೆ ಹೋಗ್ಬೇಕು ಅಂತಾನೆ ಕ್ವಾಟ್ಲೆ. ಶೆಡ್ಡನ್ನು ನೋಡಿ ಮೇಡಮ್ ವಾಟ್, ಆ ಶೆಡ್ಡಲ್ಲಿ ಪಾಠ ಮಾಡ್ಬೇಕಾ, ಯಾಕೆ ಅಂತ ಕೇಳ್ತಾರೆ. ಓ ಅದೋ ಅಂತಾನೆ ಕ್ವಾಟ್ಲೆ. ಹಾಗಾದ್ರೆ ಮಿನಿಸ್ಟ್ರ್ ಸೊಸೆ ಮನೆ ಒಳಗಡೆ ಇಲ್ವಾ ಅಂತ ಕೇಳ್ತಾರೆ ಟೀಚರು. ಶೆಡ್ನಲ್ಲಿ ಇರ್ತಾರಾ ಅಂತಾರೆ ಟೀಚರು. ಅಯ್ಯಯ್ಯೋ ಹಂಗೇನಿಲ್ಲ ಟೀಚರಮ್ಮ, ಮೊದಲೇ ನಮ್ಮ ಮಾವಯ್ಯ ಮಿನಿಸ್ಟರ್, ಹೋಗೋರು ಬರೋರು ಜಾಸ್ತಿ, ಹಟ್ಟಿ ಒಳಗಡೆ ಯಾವಾಗ್ಲೂ ಗಲಾಟೆ ಗದ್ದಲ ಇರ್ತೈದಲ್ವೇ, ನಮ್ಮ ಅತ್ಗೆಮ್ಮ ಪ್ರಶಾಂತವಾಗಿ ಓದ್ಲಿ ಅಂತ ಆ ಶೆಡ್ ಮಾಡಿರೋದು, ಅದು ನಮ್ಮ ಅತ್ಗೆಮ್ಮನೆ ಮಾಡಿಸ್ಕೊಂಡಿರೋದು ಅಂತ ಹೇಳ್ತಾನೆ ಕ್ವಾಟ್ಲೆ. ಓ ಹೌದಾ, ತುಂಬ ಒಳ್ಳೆ ಕೆಲಸ, ಓದ್ಬೇಕಂದ್ರೆ ಪ್ರಶಾಂತವಾಗಿದ್ರೇನೆ ಒಳ್ಳೇದು ಬಿಡಿ, ನನಗೂ ಪಾಠ ಮಾಡೋದಕ್ಕೆ ತುಂಬ ಒಳ್ಳೇದಾಯ್ತು, ನೀವು ಹೋಗೋಣ ಅಂತ ಟೀಚರಮ್ಮ ಹೇಳ್ತಾರೆ. ಸರಿ ಟೀಚರಮ್ಮ ಅಂತ ಅಲ್ಲಿಗೆ ಹೋಗ್ತಾರೆ ವಿದ್ಯಾ ಹತ್ರಗೆ. ಇತ್ತ ವಿದ್ಯಾ ಓದ್ಕೊಂತ ಇರ್ತಾಳೆ. ಅತ್ಕೆಮ್ಮ ಇವ್ರೇಯ ನಿನ್ಗ ಪಾಠ ಹೇಳ್ಕೊಡಕ್ ಬಂದಿರೋ ಟೀಚರು ಅಂತ ಕ್ವಾಟ್ಲೆ ಹೇಳ್ತಾನೆ. ನಮಸ್ತೆ ಮೇಡಮ್ ಅಂತಾಳೆ ವಿದ್ಯಾ. ನಮಸ್ತೆ ಅಂತಾರೆ ಟೀಚರು. ಇವ್ರನ್ನ ಹೈಕಮಾಂಡ್ ನಾಯಕರು ಕಳಿಸ್ಕೊಟ್ಟಿರೋದು ಅಂತ ಕ್ವಾಟ್ಲೆ ಹೇಳ್ತಾನೆ. ನಿಮ್ಮಂಥ ದೊಡ್ಡ ವ್ಯಕ್ತಿ ನನಗೆ ಪಾಠ ಹೇಳ್ಕೊಡೋದಕ್ಕೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ಅಂತಾಳೆ ವಿದ್ಯಾ. ನಿನ್ನಂಥ ಬ್ರಿಲಿಯಂಟ್ ಸ್ಟೂಡೆಂಟ್ಗೆ ನಾನು ಕೋಚಿಂಗ್ ಕೊಡ್ತಿರೋದು ನನ್ನ ಲಕ್ ಅನ್ಕೊತೀನಿ. ಹೇಳ್ಬೇಕು ಅಂದರೆ ನಾನು ಓದಿ ಟೀಚರ್ ಆಗಿರ್ಬೋದು, ಆದರೆ ನಿನ್ನಷ್ಟು ಬ್ರಿಲಿಯಂಟ್ ಅಲ್ಲ ಅಂತ ಟೀಚರ್ ಹೇಳ್ತಾರೆ. ಇವತ್ತು ನಾನೇನೇ ಸಾಧನೆ ಮಾಡಿದ್ರೂ ಅದಕ್ಕೆಲ್ಲ ಕಾರಣ ನಿಮ್ಮಂಥ ಗುರುಗಳು ಮೇಡಮ್. ನಾನು ಮರ ಆದರೆ ನೀವೆಲ್ಲರೂ ಬೇರೆ ಇದ್ದಂಗೆ, ನೀವಿದ್ರೇ ನಾನು, ಇಲ್ಲದೆ ಹೋದರೆ ಇಲ್ಲ ಅಂತಾಳೆ ವಿದ್ಯಾ. ಟೀಚರಮ್ಮ ನಮ್ಮ ಅತ್ಗೆಮ್ಮ ಶಾನೆ ಬುದ್ಧಿವಂತರು, ನೀವು ಬೆಳ್ಳು ತೋರಿಸಿದ್ರೆ ಅಸ್ತಾನೆ ನುಂಗ್ಬಿಡ್ತಾರೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಅದು ವಿದ್ಯಾ ಸ್ಟೇಟ್ಗೆ ಫಸ್ಟ್ ಬಂದಾಗಲೇ ಗೊತ್ತು ಅಂತ ಟೀಚರ್ ಹೇಳ್ತಾರೆ. ಸರಿ ಟೀಚರಮ್ಮ, ನಿಮ್ಗೇನು ವ್ಯವಸ್ಥೆ ಆಗಬೇಕು ಅಂತ ಹೇಳಿ, ಚಿಟಿಕೆ ಹೊಡೆಯೋದ್ರಲ್ಲಿ ನಿಮ್ಮ ಮುಂದೆ ಇರ್ತೈತೆ ಅಂತ ಹೇಳ್ತಾನೆ ಕ್ವಾಟ್ಲೆ. ಮೇಡಮ್ ಚಿಟಿಕೆ ಹೊಡೆದು ಒಂದು ಕಾಫಿ ಅಂತಾರೆ. ಎಲ್ಲಿ ಕಾಫಿ ಬರಲೇ ಇಲ್ಲ ಅಂತಾರೆ. ವಿದ್ಯಾ ನಗ್ತಾ ಇರ್ತಾಳೆ. ಕ್ವಾಟ್ಲೆಗೆ ಕಿಟ್ಲೆನಾ, ಅದಕ್ಕೆ ಟೀಚರ್ ತವ ಜಾಸ್ತಿ ಮಾತಾಡಬಾರ್ದು, ಅವ್ರಿಗೆ ಮಾತು ಕೊಡೋಕ್ಕಾಗಕ್ಕಿಲ್ಲ ಅಂತ ಹಿರಿಕ್ರು ಹೇಳಿರೋದು ಅಂತ ಕ್ವಾಟ್ಲೆ ಹೇಳ್ತಾನೆ. ಅರ್ಥ ಆಯ್ತು ತಾನೆ, ಇವಾಗ ಹೋಗಿ ನನಗೊಂದು ವೈಟ್ ಬೋರ್ಡ್ ತಂದ್ಕೊಡಿ ಅಂತ ಹೇಳ್ತಾರೆ ಟೀಚರು. ಸರಿ ಟೀಚರವ್ವ ಅಂತ ಹೊರಟೋಗ್ತಾನೆ ಕ್ವಾಟ್ಲೆ. ನೋಡು ವಿದ್ಯಾ, ಇವಾಗ ನೀನು PUC ಎಕ್ಸಾಮ್ ಬರ್ದಿರೋದಕ್ಕೂ ಮೆಡಿಕಲ್ ಎಕ್ಸಾಮ್ ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅಲ್ಲಿ ಜಸ್ಟ್ ಕ್ವಶನ್ ಕೇಳಿ ಆನ್ಸರ್ ಬರೆಯೋದಕ್ಕೆ ಹೇಳ್ತಾರೆ, ಆದ್ರೆ ಇಲ್ಲಿ ಆನ್ಸರು ಕ್ವಶನ್ನು ಮತ್ತೆ ಆನ್ಸರು ಎರಡು ಕೊಟ್ಟು ರೈಟ್ ಆನ್ಸರು ಯಾವುದು ಅಂತ ಚೂಸ್ ಮಾಡೋದಕ್ಕೆ ಹೇಳ್ತಾರೆ. ಕ್ವಶನ್ ಎಲ್ಲ ಟ್ರಿಕ್ಕಿ ಆಗಿರುತ್ತೆ, ಆನ್ಸರ್ ಗೊತ್ತಿದ್ರೂ ಕನ್ಫ್ಯೂಷನ್ ಆಗುತ್ತೆ. PUCಯಲ್ಲಿ ರ್ಯಾಂಕ್ ಬಂದಿದ್ರು ಕೂಡ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸ್ ಮಾರ್ಕ್ಸ್ ತಗೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾರೆ. ಸೊ ನಾನಿವತ್ತು ನಿಮಗೆ ಈ ಟ್ರಿಕ್ಕಿ ಕ್ವಶನ್ಗೆಲ್ಲ ಹೇಗೆ ಆನ್ಸರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ಸು ಒಂದಷ್ಟು ಸ್ಟಡಿ ಮೆಟೀರಿಯಲ್ಸ್ ಕೊಡ್ತೀನಿ. ಸೊ ದಟ್ ಅದನ್ನೆಲ್ಲ ಸ್ಟಡಿ ಮಾಡಿದ್ರೆ ನಿನಗೆ ಹೆಲ್ಪ್ ಆಗುತ್ತೆ ಅಂತಾರೆ ಟೀಚರು. ಓಕೆ ಮೇಡಮ್, ಇದು ಒಂದೇ ನನಗೆ ಶಾನೆ ಕಾಡ್ತಾ ಇತ್ತು, ನೀವು ಬಂದಿದ್ದು ಶಾನೆ ಹೆಲ್ಪ್ ಆಯಿತು ಮೇಡಮ್ ತಳೆ ವಿದ್ಯಾ. ಅಷ್ಟೊತ್ತಿಗೆ ಕ್ವಾಟ್ಲೆ ಬೋರ್ಡ್ ತಂದಿಡ್ತಾನೆ. ಟೀಚರಮ್ಮ ಇಷ್ಟು ಸಾಕೆ, ಏನಾದರೂ ಬೇಕೇ ಅಂತ ಕೇಳ್ತಾನೆ ಕ್ವಾಟ್ಲೆ. ಸದ್ಯಕ್ಕೆ ಇಷ್ಟು ಸಾಕು, ಏನಾದರೂ ಬೇಕಾದರೆ ಹೇಳ್ತೀನಿ, ನೀವು ಇನ್ನೂ ಹೊರಡ್ಬೋದು ಅಂತಾರೆ ಟೀಚರು. ಸರಿ ಧನ್ಯವಾದಗಳು ಅದಕ್ಕೆಮ್ಮ, ಆಲ್ ದ ಬೆಸ್ಟ್ ಅಂತ ಹೇಳಿ ಹೊರಡ್ತಾನೆ ಕ್ವಾಟ್ಲೆ. ಕೂತ್ಕೋ ವಿದ್ಯಾ ಅಂತ ಹೇಳಿ, ನೋಡು ವಿದ್ಯಾ, ನಿನಗೆ ಮೊದಲು ಕೆಮಿಸ್ಟ್ರಿ ಕಷ್ಟ ಆಗ್ಬೋದು, ಎಲ್ಲರೂ ಅದರಲ್ಲೇ ಸ್ಕೋರ್ ಮಾಡೋದಕ್ಕೆ ಕಷ್ಟಪಡ್ತಾರೆ. ಸೊ ನಾನಿವತ್ತು ಕೆಮಿಸ್ಟ್ರಿ ಹೇಳ್ಕೊಡ್ತೀನಿ ಫಸ್ಟು ಅಂತ ಹೇಳಿ ಟೀಚರು ಪಾಠ ಸ್ಟಾರ್ಟ್ ಮಾಡ್ತಾರೆ. ಚೆನ್ನಾಗಿ ಪಾಠನೆಲ್ಲ ಕಲ್ತ್ಕೊತಿರ್ತಾಳೆ ವಿದ್ಯಾ. ಇತ್ತ ಭದ್ರೇಗೌಡ ಬಂದು ನೋಡ್ತಿರ್ತಾನೆ. ಅಲ್ಲಿಗೆ ಕ್ವಾಟ್ಲೆ ಬರ್ತಾನೆ. ಅಂತಮ್ಮ ಅವರು ನಾಯಕರು ಕಳಿಸ್ಕೊಟ್ಟಿರೋ ಟೀಚರಮ್ಮ ಶಾನೆ ಚುರುಕಾಗವ್ರೆ, ಅವರು ಮಾತುಕತೆನೆಲ್ಲ ನೋಡ್ತಿದ್ರೆ ಈಗಿತನೂ ನಮ್ಮ ಅತ್ಗೆಮ್ಮ ರಾಜ್ಯದಲ್ಲೇ ಫಸ್ಟ್ ಬರೋದು ಅನುಮಾನನೇ ಇಲ್ಲ ಬಿಡು ಅಂತಾನೆ ಕ್ವಾಟ್ಲೆ. ಅಲ್ಲೇ ಕ್ವಾಟ್ಲೆ, ಈಗ ಅಪ್ಪಯ್ಯ ಅವಳು ಪರೀಕ್ಷೆ ಬರೆಯೋದಕ್ಕೆ ಒಪ್ಕೊಂಡಿರೋದೇ ದೊಡ್ಡ ಸಾಧನೆ, ಮಾಡಂಗಾಗೈತೆ, ಮುಂದೆ ಏನೇನು ಮಾಡ್ತಾಳೆ ನೋಡುವ ಅಂತಾನೆ ಭದ್ರ. ತಮ್ಮ ಅಡೆತಡೆಗಳು ಬಂದಷ್ಟು ಸಾಧನೆ ಮಾಡಬೇಕು ಅನ್ನೋ ಛಲ ಹೆಚ್ಚಾಗ್ತಾ ಇದ್ದಂತೆ. ಹಂಗೆ ಈಗಿತನೂ ನಮ್ಮ ಅತ್ಗೆಮ್ಮ ಗೆದ್ದು ಬರ್ತಾರೆ ಬಿಡು
ಅಂತ ಹೇಳಿ ಕ್ವಾಟ್ಲೆ ಬರ್ತೀನಿರೋ ಅಣ್ತಮ್ಮ ಅಂತ ಹೊರಟೋಗ್ತಾನೆ. ಇಟ್ಟಾದ್ರೂ ಪಾಠ ಮಾಡ್ತಿರ್ತಾರೆ ಟೀಚರು. ನಾನು ಮಾಡ್ತಿರೋ ಪಾಠ ಅರ್ಥ ಆಗ್ತಾ ಇದೆಯಾ ವಿದ್ಯಾ ಅಂತ ಕೇಳ್ತಾರೆ ಟೀಚರು. ಹ್ಞೂ ಮೇಡಮ್, ತುಂಬ ಚೆನ್ನಾಗಿ ಅರ್ಥ ಆಗ್ತೈತೆ ಅಂತಾಳೆ ವಿದ್ಯಾ. ಸಂಕೋಚ ಪಟ್ಕೋಬೇಡ, ನಿನ್ಗೇನೇ ಡೌಟ್ಸ್ ಇದ್ರೂ ಕೇಳಿ ಕ್ಲಿಯರ್ ಮಾಡ್ಕೊ ಅಂತ ಹೇಳ್ತಾರೆ ಮೇಡಮ್ಮು. ಓಕೆ ಮೇಡಮ್ ಅಂದಾಗೆ ಅಂತ ಹೇಳಿ ಕ್ವಶನ್ನು ಕ್ಲಿಯರ್ ಮಾಡ್ಕೊತಿರ್ತಾಳೆ ವಿದ್ಯಾ. ಮೇಡಮ್ಮು ಚೆನ್ನಾಗಿ ಪಾಠ ಮಾಡ್ತಿರ್ತಾರೆ. ವಿದ್ಯಾ, ಈಶ್ವರಿ ಅವ್ರ ಗ್ಯಾಂಗು ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲ, ಇದನ್ನೆಲ್ಲ ನಮ್ಮ ಕಣ್ಣಿಂದ ನೋಡ್ತಾ ಇದ್ರೆ ಇದು ನಮ್ಮ ಹಟ್ಟಿನೋ ಇಲ್ಲ ಬೇರೆಯವ್ರ ಹಟ್ಟಿಗೆ ಬಂದ್ಬಿಟ್ಟದೆಯೋ ಅಂತ ಅನಿಸ್ತೈತೆ ಅಂತ ವಿನಂತಿ ಹೇಳ್ತಾಳೆ. ಅದಕ್ಕೆ ಅವಳು ಓದ್ತಾ ಇರೋದು ನೋಡಿದ್ರೆ ಡಾಕ್ಟ್ರ್ ಆಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತಾಳೆ ಸಾವಿತ್ರಿ. ಹಂಗೇನಾದ್ರೂ ಆಗೋಯ್ತು ಅಂತ ಇಟ್ಕೋ, ಇಷ್ಟು ವರ್ಷದಿಂದ ಶಿವರಾಮೇಗೌಡ್ರು ಹಟ್ಟಿ ಅಂತ ಗುರ್ತಿಸಿದ್ದ ಜನ ಡಾಕ್ಟ್ರ್ ವಿದ್ಯವ್ರ ಹಟ್ಟಿ ಅಂತ ಗುರ್ಸಂಗಾಗತ್ತದೆ ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ಇವಳು ಚೆನ್ನಾಗಿ ಓದಿ ಡಾಕ್ಟ್ರ್ ಆಗಿ ಎಲ್ರಿಗೂ ಪುಗ್ಸಟ್ಟೆ ಔಷಧಿ ಕೊಡ್ತೀನಿ ಅಂತ ಮನೇನ ಆಸ್ಪತ್ರೆ ಮಾಡ್ಬಿಡ್ತಾಳೆ ಅಂತಾಳೆ ಸಾವಿತ್ರಿ. ಅದು ನಮಗೂ ಅರ್ಥ ಆಗ್ತದೆ ಕಣಂತೆ, ಆದ್ರೆ ಅರ್ಥ ಆಗ್ಬೇಕಾಗಿರೋರ್ಗೆ ಆಗಕ್ಕಿಲ್ವಲ್ಲ, ಏನ್ ಮಾಡೋದು ಅಂತಾಳೆ ಚಿತ್ರ. ಇಲ್ಲ, ಅದೇನಾದ್ರೂ ಆಗ್ಲಿ, ಈ ಮೂರಣಿನ ಮಾತ್ರ ಡಾಕ್ಟರ್ ಆಗಕ್ ಬಿಡ್ಬಾರ್ದು ಅಂತಾಳೆ ಈಶ್ವರಿ. ಇನ್ನು ಬ್ರಿಲಿಯಂಟ್ ಇದೆಯಾ, ಅರ್ಥ ಮಾಡ್ಕೊಂತಿದ್ಯಾ ಅಂತ ಅನ್ಕೊಂತೀನಿ. ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಂತಾರೆ ಟೀಚರು. ಓಕೆ ಮೇಡಮ್, ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಹೇಳ್ತಾಳೆ ವಿದ್ಯಾ. ಆಲ್ ದ ಬೆಸ್ಟ್ ವಿದ್ಯಾ, ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗು. ಚೆನ್ನಾಗಿ ಎಕ್ಸಾಮ್ ಬರೆದು ಚೆನ್ನಾಗಿ ಅಟೆಂಡ್ ಮಾಡಿ ನಿನ್ಗೇನೇ ಡೌಟ್ಸ್ ಇದ್ರೂ ನನಗೆ ಯಾವ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡು ಅಂತ ಟೀಚರ್ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಮೇಡಮ್, ನನಗೋಸ್ಕರ ಇಲ್ಲಿ ಗಂಟ ಬಂದು ತುಂಬ ಟಿಪ್ಸ್ ಕೊಟ್ಟು ಎಷ್ಟೋ ವಿಷಯಗಳನ್ನು ಕಲಿಸ್ಕೊಟ್ಟಿದ್ದಕ್ಕೆ ಅಂತಾಳೆ ವಿದ್ಯಾ. ವಿದ್ಯಾ, ಗಂಗೆ ನೀರು ಹರಿದ್ರೆ ಪವಿತ್ರ, ವಿದ್ಯೆ ಹರಿದ್ರೆ ಪುಣ್ಯ. ಯಾವತ್ತೂ ಕಲಿತು ವಿದ್ಯೆ ನಿಂತು ನೀರಾಗಬಾರ್ದು, ಹೀಗೆ ಇನ್ನೊಬ್ರಿಗೆ ಬೆಳಕಾಗಬೇಕು, ಆವಾಗಲೇ ಸಾರ್ಥಕ ಆಗೋದು. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಅಂತ ಹೇಳಿ ಮೇಡಮ್ಮು ಅಲ್ಲಿಂದ ಹೊರಡ್ತಾರೆ. ವಿದ್ಯಾಕ್ಕ ಚೆನ್ನಾಗಿ ಓದ್ಕೊಂತ ಇದೆಯಾ ಅಂತ ಚಂಪಾ ಬರ್ತಾಳೆ. ಚಂಪಾ, ಇವಾಗ ನಾನು ಪಾಸ್ ಆಗ್ತೀನಿ ಅಂತ ನಂಬಿಕೆ ಬಂತು ಅಂತಾಳೆ ವಿದ್ಯಾ. ನಾನು ಕೂಡ ದೇವ್ರತವ ಅದನ್ನೇ ಕೇಳ್ಕೊಂತ ಇರೋದು ವಿದ್ಯಕ್ಕ ಅಂತಾಳೆ ಚಂಪಾ. ಈಶ್ವರಿ, ಇಲ್ಲೇ ಮೂರಡಿ, ನೀನು ಅದೆಂಗ ನನ್ನ ದಾಟಿ ಡಾಕ್ಟ್ರು ಓದ್ತೀಯಾ, ನಾನು ನೋಡ್ತೀನಿ ಕಣೆ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಈಶ್ವರಿಗೆ ಹೆಂಗೋ ಅಲ್ಲಿಂದ ಹೊರಟೋಗ್ತಾರೆ. ಇತ್ತ ಚಂಪಾನು ವಿದ್ಯಾ ಮಾತಾಡಿದ್ದಾದ್ಮೇಲೆ ಬಂದೇ ಇರು ವಿದ್ಯಕ್ಕ ಅಂತ ಚಂಪಾ ಅಲ್ಲಿಂದ ಹೊರಟೋಗ್ತಾಳೆ. ವಿದ್ಯಾ ರಾತ್ರಿ ಎಲ್ಲ ಚೆನ್ನಾಗಿ ಓದ್ಕೊಂಡು ನೈಟು ಮಲ್ಕೊತಾಳೆ ಅಲ್ಲೇ. ಬೆಳಗ್ಗೆ ರೆಡಿಯಾಗಿ ದೇವ್ರ ಹತ್ರ ಬೇಡ್ಕೊಂತಿರ್ತಾಳೆ ವಿದ್ಯಾ. ಆ ದೇವ್ರೆ, ದಿನಕ್ಕೆ ಅಟ್ಟಿ ಆತಂಕಗಳು ಬರ್ತಾನೆ ಇದೆ, ಇದನ್ನೆಲ್ಲ ದಾಟಿ ಪರೀಕ್ಷೆ ಚೆನ್ನಾಗಿ ಬರೆಯಂಗ್ ಮಾಡಪ್ಪ ಅಂತ ವಿದ್ಯಾ ಬೇಡ್ಕೊಂತಿರ್ತಾಳೆ. ಅವ್ವ ಉಲ್ಕೆರವ್ವ, ನೀವೇ ಜೊತೆಯಾಗಿ ನಿಂತು ಚಂದಾಗಿ ಬರ್ದು ಪಾಸಾಗಿ ಅವಳ ಕನಸು ಈಡೇರಂಗ್ ಮಾಡಬೇಕು ಅಂತ ಅಜ್ಜಮ್ಮ ಬೇಡ್ಕೊಂತಿರ್ತಾಳೆ. ಇತ್ತ ಕ್ವಾಟ್ಲೆ ಪೂಜೆ ಮಾಡಿ ಆರತಿ ತಂದ್ಕೊಡ್ತಾನೆ ವಿದ್ಯಾಗೆ ಮತ್ತೆ ಅಜ್ಜಮ್ಮನಿಗೆ ಚಂಪಾಗೆ. ಮಮ್ಮ, ನನ್ಗೆ ಆಶೀರ್ವಾದ ಮಾಡಿ ಅಂತಾಳೆ ವಿದ್ಯಾ. ಹುಚ್ಚಿ, ಮೊದಲು ಆ ದೇವ್ರ ಆಶೀರ್ವಾದ ತಕ್ಕ ಅಂತಾಳೆ ಅಜ್ಜಮ್ಮ. ನನ್ನ ಪಾಲಿಗೆ ನೀವೇ ದೇವ್ರು ಅಮ್ಮಮ್ಮ, ನೀವಿಲ್ದೇ ಹೋಗಿದ್ದಿದ್ರೆ ನನ್ನ ಜೀವನದಲ್ಲಿ ಇಂಥ ಒಂದಿನ ಬರ್ತಾನೆ ಇರಲಿಲ್ಲ ಅಂತ ಹೇಳಿ ವಿದ್ಯಾ ಕೆಳಗಡೆ ಬಗ್ಗೋದಕ್ಕಂತ ಆಶೀರ್ವಾದ ತಗೊಳಕಂತ ಹೋಗ್ತಾಳೆ. ನಿಂತ್ಕೋ ನೋಡು, ನೀನು ಬಸ್ರಿ ಹೆಂಗ್ಸು, ಹಿಂಗೆಲ್ಲ ಅಡ್ಡ ದಿಡ್ಡಿ ಬಗ್ಗೋದು ಮಾಡಬಾರ್ದು. ಏಟ್ಕಿತ ಹೇಳಿನಿ ಮತ್ತೆ ತಿರ್ಗಾ ಹಂಗೆ ಮಾಡ್ತೀಯಲ್ಲ, ಯಾಕೆ ಇದ್ದಕ್ಕಿದ್ದಂಗೆ ಮುಖ ಬಾಡೋಯ್ತು, ಯಾಕೆ ಏನಾಯ್ತು ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ ಅದು ಅಂತಾಳೆ ವಿದ್ಯಾ. ಯಾಕೆ ಪರೀಕ್ಷೆ ಬರೆಯೋದಕ್ಕೆ ಭಯ ಆಯ್ತಿದೆಯೇ ಅಂತಾಳೆ ಅಜ್ಜಮ್ಮ. ಅಯ್ಯೋ, ಆ ಥರ ಏನೂ ಇಲ್ಲ ಅಮ್ಮಮ್ಮ. ಅಮ್ಮಮ್ಮ, ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ನಿಮ್ಮ ಆಶೀರ್ವಾದ ತಗೊಂಡ್ರೆ ನನಗೆ ಏನೂ ಆಗೋಕ್ಕಿಲ್ಲ, ನೀವೇನಾದರೂ ನನಗೆ ಆಶೀರ್ವಾದ ಮಾಡಿಲ್ಲ ಅಂದರೆ ನಂಗೆ ಶಾನೆ ಭಯ ಆಯ್ತೈತೆ ಅಂತಾಳೆ ವಿದ್ಯಾ. ಚುಡ್ಗಿ, ನೀನು ಹಿಡ್ದಿದ್ದೆ ಹಠ ಬಿಡು ಅಂತಾಳೆ ಅಜ್ಜಮ್ಮ. ವಿದ್ಯಾ ಅಜ್ಜಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊತಾಳೆ. ದೇವ್ರ ಆಶೀರ್ವಾದ ನಿನ್ನ ಮೇಲೆ ಇರಲಿ, ನೀನು ಅನ್ಕೊಂಡಿದ್ದೆಲ್ಲ ನೆರವೇರ್ಲಿ, ಇದ್ದೇಳು ಮೇಲ್ಕೆ ಅಂತ ಹೇಳಿ ಅಲ್ಲೇ ಕ್ವಾಟ್ಲೆ ತಾಯ್ತ ತತ್ತಾರ್ಲ ಇಲ್ಲಿ ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ ಅಂತಾನೆ ಕ್ವಾಟ್ಲೆ ತಾಯ್ತ ತಂದ್ಕೊಡ್ತಾನೆ. ಒಳಗೇರಿಪುರದ ಹರಿಮಾರಮ್ಗೆ ಪೂಜೆ ಮಾಡಿಸಿ ತರಿಸಿರೋ ತಾಯ್ತ ಇದು ನಿಂತಾವ ಇದ್ರೆ ಯಾವ ಕೆಟ್ಟ ದೃಷ್ಟಿನೂ ನಿನ್ ಮೇಲೆ ಬೀಳಕ್ಕಿಲ್ಲ ಹೇಳಿ ಅಜ್ಜಮ್ಮ ವಿದ್ಯಾ ರೆಟ್ಟೆಗೆ ತಾಯ್ತ ಕಟ್ತಾಳೆ. ಮ್ಯಾಕೆ ಯಾವ ಅಡೆತಡೆಯನ್ನು ಬರ್ದಿದ್ದಂಗೆ ನಮ್ಮವ್ವ ಕಾಪಾಡ್ತಾಳೆ, ಅಂದಾಗ ಪರೀಕ್ಷೆ ಬರೆಯ ಅಂತಾಳೆ ಅಜ್ಜಮ್ಮ. ಇತ್ತ ಭದ್ರ ರೆಡಿಯಾಗಿ ಕಾಯ್ತಾ ಇರ್ತಾನೆ. ಶಿವರಾಮೇಗೌಡರು ರೆಡಿಯಾಗಿ ಬರ್ತಾರೆ. ಭದ್ರ, ಹೋಗನ್ವೇ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸರಿ ಅಪ್ಪಯ್ಯ ಅಂತ ಹೊರಡೋಷ್ಟ್ರಲ್ಲಿ ಈಶ್ವರಿ ಗ್ಯಾಂಗು ಬರುತ್ತೆ. ಈಶ್ವರಿ ಮಾತಾಡಕ್ಕಂತ ಹೋದವಾಗ ಹ್ಞೂ ಅಂತ ತಡೀತಾರೆ ಶಿವರಾಮೇಗೌಡರು. ನೀವೆಲ್ಲ ಏನು ಹೇಳಕ್ ಬಂದಿದ್ದೀರೋ ಅಂತ ನನಗೆ ಸಂದ ಗೊತ್ತದೆ, ಹಂಗೆ ನಾನು ಒಂದ್ಕಿತ ಮಾತು ಕೊಟ್ಟ ಮೇಲೆ ಅದನ್ನು ತಪ್ಪಕ್ಕಿಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾನೀಗ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಮಾತಾಡಿದ್ರೂ ಉಪಯೋಗ ಇಲ್ಲ, ಹಂಗಾಗಿ ನೀವ್ಯಾರು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಅಂತಾರೆ ಶಿವರಾಮೇಗೌಡರು. ಅಣ್ಣ, ನೀನೇನು, ನಿನ್ನ ಪರಿಸ್ಥಿತಿ ಏನು ಅಂತ ನಮಗೆ ಸಂದಾಗ ಅರ್ಥ ಆಗದೆ ಅಂತ ಸಾವಿತ್ರಿ ಹೇಳ್ತಾಳೆ. ಸದ್ಯಕ್ಕೆ ಇಷ್ಟ ಆದರೂ ಅರ್ಥ ಆಯ್ತಲ್ಲ,
ಸಾಕ್ ಬಿಡು ಅಂತಾರೆ ಶಿವರಾಮೇಗೌಡ್ರು. ಬಿಡು ಅಂತ ಬಿಟ್ಬಿಟ್ರೆ ಪರಿಸ್ಥಿತಿ ಕೆಟ್ಟೋತದೆ. ಈಗ ನೀನು ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ಯಾ, ಸುಮ್ಕೆ ಇರ್ಬೇಡ, ಇಕ್ಕಟ್ಟಿನ ಹೊರೆ ತುಂಬಾ ಭಾರ, ಹಂಚಿದ್ರೆ ಹಗುರ ಆಯ್ತೈತೆ ಅಂತಾಳೆ ಸಾವಿತ್ರಿ ಅದೇನ್ ಹೇಳ್ಬೇಕಂತ ಇದ್ದೀರೋ ನೇರವಾಗಿ ಹೇಳಿ, ಸುತ್ತಿ ಬಳಸಿ ಮಾತಾಡ್ಬೇಡಿ ಅಂತಾರೆ ಶಿವರಾಮೇಗೌಡ್ರು. ಏನು ಇಲ್ಲ ಬಾವ, ಕೊಟ್ಟಿರೋ ಮಾತನ್ನು ತೆಪ್ಪಬಾರ್ದು, ನಿಯಮನೂ ಮೀರಬಾರ್ದು, ಹಂಗೆ ಒಂದು ಪ್ಲಾನ್ ಮಾಡ್ಕೊ ಬಂದಿದೀವಿ ಈಶ್ವರಿ ಹೇಳ್ತಾಳೆ. ಏನಪ್ಪಾ ಅದು ಅಂತ ಉಪಾಯ ಅಂತಾರೆ ಶಿವರಾಮೇಗೌಡ್ರು. ಬಾವ, ಈ ಪರೀಕ್ಷೆ ಬರ್ದು ಪಾಸ್ ಆದ್ರೆ ತಾನೆಯ್ಯ ಮುಂದಕ್ಕೆ ಓದೋ ಪ್ರಶ್ನೆ ಬರೆಯೋದು, ಪರೀಕ್ಷೆ ಬರ್ದು ಪಾಸೇ ಆಗ್ಲಿಲ್ಲ ಅಂತಂದ್ರೆ ಅಂತ ಈಶ್ವರಿ ಹೇಳ್ತಾಳೆ. ಹೂ ದೊಡಪ್ಪ, ಆಗ ನೀನು ಕೊಟ್ಟ ಮಾತ್ದಂಗೆ ಪರೀಕ್ಷೆ ಬರ್ಸ್ದಂಗ ಆತದೆ, ಜೊತೆಗೆ ನಮ್ಮ ಮಟ್ಟಿ ನಿಯಮನೂ ಪಾಲನೆ ಮಾಡ್ದಂಗ ಆತದೆ ಅಲ್ವೇನೆ ವಿನಂತಿ ಅಂತಾಳೆ ಚಿತ್ರ. ಹ್ಞೂ ಮಾವ, ಯಾವ ಸಾಯ್ಬೇಕೋ ಕೋಲ್ ಮಾತ್ರ ಮುರಿಬಾರ್ದು ಅಂತಾರಲ್ಲ, ಇದು ಹಂಗೇನಯ್ಯ. ಅವಾಗ ನೀನು ಈ ರಾಜ್ಯದ ಮುಂದೆ ಜನರಿಗೆ ಕೊಟ್ಟಲ್ಲ ಮಾತು, ಅದನ್ನು ಉಳಿಸ್ಕೊಂಡಂಗ ಆತದೆ ಅಂತ ವಿನಂತಿ ಹೇಳ್ತಾಳೆ. ಹ್ಞೂ ಅಂತಾಳೆ ಚಿತ್ರ. ಈ ಪೇಪರ್ನವರು ಪ್ರೆಸ್ನವ್ರು ಕೇಳಿದ್ರೆ ನಾನೇನೋ ಓದಿಸ್ಬೇಕು ಅಂತ ಇದ್ದೆ, ಆದ್ರೆ ಅವಳೇ ಪಾಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಯ್ತು ಅಂತಾಳೆ ಈಶ್ವರಿ. ಹೆಂಗಾಯ್ತಣ್ಣ ಉಪಾಯ ಅಂತಾಳೆ ಸಾವಿತ್ರಿ. ಅಂದ್ರೆ ನಾಯಕರು ಅಟ್ಟಿಗಂಟ ಬಂದು ವಿದ್ಯೆನ್ ಸಂದಾಗ ಓದಿಸಿ ಪಾಸ್ ಆಗ್ಬೇಕು ಅಂತ ಹೇಳೋರಲ್ಲ ಅಂತಾನೆ ಭದ್ರ. ಎಲ್ಲ ಕಣ್ಲ, ನಾಳಿಕ್ ಬಂದು ಇನ್ನೊಂದು ಹೇಳ್ತಾರೆ, ಅದನ್ನೆಲ್ಲ ಕೇಳಕ್ಕೆ ಆಗ್ತದೆ. ರಾಜಕೀಯ ವಿಚಾರದಲ್ಲಿ ಏನಾದ್ರೂ ಹೇಳಿದ್ರೆ ಕೇಳ್ಬೋದು, ಅಟ್ಟಿ ವಿಷಯದಲ್ಲಿ ಮಾತಾಡಕ್ ಬಂದ್ರೆ ಯಾರೆಲ್ಲ ಕೇಳೋರು. ನೋಡು, ವಿದ್ಯೆ ಓದಿ ಏನೂ ಆಗ್ಬೇಕಾಗಿಲ್ಲ ಭದ್ರ, ನಮ್ಮ ಮನೆಗೆ ಮುದ್ದು ಸೊಸೆ ಆಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಅಲ್ವಾ ಬಾವ ಅಂತಾಳೆ ಈಶ್ವರಿ. ಅದು ಅಪ್ಪಯ್ಯ ಅಂತಾನೆ ಭದ್ರ ಮೊದ್ಲು ನೀನ್ ಅವಳ ಪರ ವಹಿಸ್ಕೊ ಬರೋದ್ ನಿಲ್ಸು ಅಂತಾಳೆ ಸಾವಿತ್ರಿ. ನಾವ್ ಹೇಳಿದ್ದು ಸರಿನೋ ತಪ್ಪು ಅಂತ ಅಣ್ಣನೇ ತೀರ್ಮಾನ ಮಾಡ್ಲಿ. ಅಣ್ಣ ನೀನ್ ಹೇಳೋಣ ಅಂತಾಳೆ ಸಾವಿತ್ರಿ. ಅಪ್ಪಯ್ಯ ದಯವಿಟ್ಟು ಒಪ್ಕೋಬೇಡ ಅಂತಿರ್ತಾನೆ ಭದ್ರ ಮನಸ್ಸಲ್ಲಿ. ಶಿವರಾಮೇಗೌಡ್ರು ಯೋಚನೆ ಮಾಡ್ಕೊಂಡು, ನೀವ್ ಹೇಳೋದು ಸರಿಯಾಗೈತೆ, ಅಟ್ಟಿಲಿ ಒಬ್ರಿಗೊಂದ್ನ್ಯಾಯ ಇನ್ನೊಬ್ರಿಗೊಂದ್ನ್ಯಾಯ ಅನ್ನಂಗೆ ಆಗೋದ್ ಬೇಡ, ನೀವ್ ಹೇಳ್ದಂಗ್ ಮಾಡೋದೇ ಸರಿ ಅನ್ನಿಸ್ತೈತೆ. ಮಾತು ತಪ್ಪದೆ ಅಂತ ಜನಗಳ ಹತ್ರ ಕೆಟ್ಟ ಹೆಸರು ಬೇಡ, ಹಂಗೆ ನಿಮ್ಗಳಿಗೆ ಭೇದ ಭಾವ ಮಾಡ್ತೀನಿ ಅಂತ ಅನ್ನಿಸ್ಕೊಳೋದು ಬೇಡ. ನೀವ್ ಹೇಳ್ತಾ ಇರೋದೇ ಸರಿ ಅವಳ್ತಾವ, ನೀವೇ ಹೇಳ್ಬಿಡಿ ಅಂತಾರೆ ಶಿವರಾಮೇಗೌಡ್ರು. ಅಜ್ಜಮ್ಮ ಅಲ್ಲಿಗೆ ಬಂದು, ಭದ್ರ ಪರೀಕ್ಷೆಗೆ ಟೈಮ್ ಆತದೆ, ಕರ್ಕೊಂಡು ಹೊಂಟಿ ಅಂತಾರೆ. ಆಯ್ತಮ್ಮಮ್ಮ ಅಂತಾನೆ ಭದ್ರ. ಅಜ್ಜಮ್ಮ ಎಲ್ರ ಮುಖನೂ ನೋಡಿ, ಏನಿದು ಶಾನೆ ಸಂತೋಷವಾಗಿ ಅವ್ರಲ್ಲ, ತಿರ್ಗಾ ಅದೇನ್ ಮಸ್ಲತ್ ಮಾಡಿದ್ರೋ ಕಾಣ್ರಲ್ಲಪ್ಪ ಅಂತ ಅಜ್ಜಮ್ಮ ಅನ್ಕೊಂತಿರ್ತಾಳೆ ಮನ್ಸಲ್ಲಿ. ಸೀರವ್ವ ಪರೀಕ್ಷೆ ಬರೀತಾ ಇರೋಳಿಗೆ ಹೆಂಗ್ ಬರಿಬೇಕು ಏನ್ ಬರಿಬೇಕು ಅಂತ ಹೇಳ್ಕೊಟ್ಟಿ ಕಳ್ಸವ್ವ ಅಂತಾಳೆ ಸಾವಿತ್ರಿ. ಅವಳು ಹೆಂಗ್ ಬರಿಬೇಕು ಅಂತ ಪಾಠ ಮಾಡೋರು ಹೇಳ್ಕೊಟ್ಟವ್ರೆ, ಇನ್ನೇನು ಹೇಳ್ಬೇಡ ಕಣಂತೆ, ಬಾಯ್ ಮುಚ್ಕೊಂಡ್ ನಿಂತಿರು ಅಂತ ಅಜ್ಜಮ್ಮ ಹೇಳ್ತಾಳೆ. ಅತ್ತೆ, ಅವ್ರು ಹೇಳ್ಕೊಟ್ಟಿರೋದು ಬೇರೆ, ಆದ್ರೆ ನಾವ್ ಇವಾಗ ಹೇಳ್ಕೊಡೋದು ಮನೆ ಒಳ್ಳೇದಕ್ಕೆ, ಅದಕ್ ನೀವು ಹೊಸಿ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ವಿದ್ಯೆನ ಹತ್ರ ಬಂದು, ಯಾಕವ್ವ ನಾವ್ ಹೇಳಿದ್ರೆ ನಿಂಗೆ ಕೇಳಕ್ಕಿಲ್ವೇ ಅಂತಾಳೆ ಈಶ್ವರಿ. ಅಯ್ಯೋ ಚಿಕ್ಕತ್ತೆ, ಅದೇನು ಅಂತ ಹೇಳಿ ಅಂತಾಳೆ ವಿದ್ಯಾ. ಏನಿಲ್ಲ ಕಣವ್ವ, ನೀನ್ ಬರೆಯಕ್ ಹೋಗ್ತಿರೋ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಾರ್ದು ಅಂತಾಳೆ ಈಶ್ವರಿ. ಈ ಮಾತು ಕೇಳಿ ಶಾಕ್ ಆಗ್ತಾಳೆ ವಿದ್ಯಾನ್ನು ಅಜ್ಜಮ್ಮ. ಏನ್ ಹೇಳ್ತಾ ಇದ್ದೀರಾ ಚಿಕ್ಕತ್ತೆ ಅಂತಾಳೆ ವಿದ್ಯಾ. ಅದೇ ಕಣವ್ವ, ನೀನು ಪರೀಕ್ಷೆನ ಚಂದಾಗಿ ಬರಿಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂತಾಳೆ ಈಶ್ವರಿ. ನೋಡೆ, ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಒಟ್ನಲ್ಲಿ ಈ ಪರೀಕ್ಷೆಯಲ್ಲಿ ಫೇಲ್ ಆಗ್ಬೇಕು ಅಂತಾಳೆ ಸಾವಿತ್ರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.